ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಈ ನಟನ ಮೇಲೆ ದೀಪಿಕಾಳ ಮೊದಲ ಕ್ರಶ್ ಅಂತೆ. ಯಾರಪ್ಪ ಅದು ಅಂತ ಗೆಸ್ ಮಾಡ್ತಿದ್ದೀರಾ? ಹೇಳ್ಬಿಡ್ತೀನಿ ಕೇಳಿ. ದೀಪಿಕಾ ಪಡ್ಕೋಣೆ ಅಂದ್ರೆ ಪಡ್ಡೆ ಹುಡುಗರ ನಿದ್ದೆಯಲ್ಲಿ ಕೂಡ ಕನ್ವರ್ಸ್ತಾರೆ. ಅದೆಷ್ಟು ಯುವಕರಿಗೆ ದೀಪಿಕಾ ಮೇಲೆ ಕ್ರಶ್ ಆಗಿರುತ್ತೆ ಅಂದ್ರೆ ನಂಬಲೇಬೇಕು. ಆದ್ರೆ ದೀಪಿಕಾ ಪಡುಕೋಣೆಗೆ ಚಿಕ್ಕ ವಯಸ್ಸಿನಲ್ಲಿ ಯಾರ ಮೇಲೆ ಕ್ರಶ್ ಆಗಿತ್ತು ಅಂತ ಗೊತ್ತಾ? ದೀಪಿಕಾ ಪಡುಕೋಣೆಗೆ ತಮ್ಮ ಮೊದಲ ಕ್ರಶ್ ಹಾಲಿವುಡ್ ನಟನ ಮೇಲಾಗಿತ್ತಂತೆ. ಹಾಲಿವುಡ್ ನಟ ಅಂದ ತಕ್ಷಣ XXX ರಿಟರ್ನ್ ಆಫ್ ಕ್ಷೆಂಡರ್ ಕೆ ಚಿತ್ರದ ನಾಯಕ ವಿನಿಲ್ ಡಿಸೆಲ್ ಎಂದ್ಕೊಳ್ಬೇಡಿ. ಟೈಟಾನಿಕ್ ಹೀರೋ ಲಿಯಾನಾರ್ಡೋ ಡಿಕಾಪ್ರಿಯೋ ಅವರ ಮೇಲೆ ಡಿಪ್ಪಿಗೆ ಮೊದಲ ಕ್ರಶ್ ಆಗಿತ್ತಂತೆ. ಈ ವಿಷಯವನ್ನ ಸ್ವತಃ ದೀಪಿಕಾ ಪಡುಕೋಣೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ. ದೀಪಿಕಾಗೆ 12 ವರ್ಷವಿರುವಾಗ ಸಹೋದರಿ ಅನುಷಾ ಜೊತೆ ಕೂತಿರುವ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ದೀಪಿಕಾ ಮತ್ತು ಸಹೋದರಿ ಬೆನ್ನ ಹಿಂದಿನ ಗೋಡೆಯಲ್ಲಿ ಟೈಟಾನಿಕ್ ನಾಯಕ ಲಿಯೋನಾರ್ಡೋ ಅವರ ಭಾವಚಿತ್ರಗಳನ್ನ ಹಾಕಲಾಗಿದೆ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ದೀಪಿಕಾ ಸಹೋದರಿ ಅನುಷಾಗೂ ಟೈಟಾನಿಕ್ ಹೀರೋ ಮೇಲೆ ಕ್ರಶ್ ಆಗಿತ್ತಂತೆ. ಈ ಮೂಲಕ ಸಹೋದರಿಯರಿಬ್ಬರು ಒಂದೇ ನಟನನ್ನ ಇಷ್ಟಪಡ್ತಿದ್ರಂತೆ. ಇನ್ನು ಈ ಪೋಸ್ಟ್ 5 ಲಕ್ಷಕ್ಕಿಂತ ಹೆಚ್ಚು ಲೈಕ್ಸ್ ಕೂಡ ಪಡೆದಿದ್ದು, ದೀಪಿಕಾ ಅವರ ಬಾಯ್ ಫ್ರೆಂಡ್ ರಣವೀರ್ ಸಿಂಗ್ ಕೂಡ ಈ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದಾರೆ. ಒಟ್ಟಾರೆ ಬಾಲಿವುಡ್ ಮತ್ತು ಹಾಲಿವುಡ್ ನಲ್ಲಿ ಶೈನ್ ಆಗ್ತಿರೋ ದೀಪಿಕಾ ಅವರ ಮೊದಲ ಕ್ರಶ್ ಯಾರು ಅಂತ ನೋಡಿದ್ರಲ್ವಾ? ಸೊ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.